ನಮಸ್ಕಾರ ಸ್ನೇಹಿತರೆ. ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಶತಾಯಗತಾಯ ನಾವು ಗೆಲ್ಲೇಬೇಕು. ಆ ಮುಖಾಂತರ ಮಮತಾ ಬ್ಯಾನರ್ಜಿಯವರ 15 ವರ್ಷಗಳ ಆಡಳಿತಕ್ಕೆ ಇತಿಶ್ರೀ ಹಾಡಬೇಕು. ಈ ರೀತಿಯಾಗಿ ಬಿಜೆಪಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ. ಅದಕ್ಕಾಗಿ ಅವರು ತಮ್ಮಲ್ಲಿರುವಂತಹ ಎಲ್ಲಾ ಅಸ್ತ್ರಗಳನ್ನು ಉಪಯೋಗಿಸ್ತಿದ್ದಾರೆ. ನಿಮ್ಗೆ ಗೊತ್ತಿದೆ, ಈಗಾಗಲೇ ಒಂದು ಪ್ರಣಾಳಿಕೆಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಆ ಪ್ರಣಾಳಿಕೆ ತುಂಬಾ ಫ್ರೀ ಬೀಸ್ ತುಂಬಿಕೊಂಡು ಬಿಟ್ಟಿದೆ. ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷವನ್ನ ದೂರ್ತಾ ಇದ್ದಂತಹ ಬಿಜೆಪಿ ಈಗ ಕಾಂಗ್ರೆಸ್ ಪಕ್ಷದ ಹಾದಿಯನ್ನೇ ಹಿಡಿದಿದೆ. ಬಹಳಷ್ಟು ಫ್ರೀ ಬೀಸ್ ಗಳನ್ನ ಎಲ್ಲ ರಾಜ್ಯಗಳಲ್ಲೂ ಕೂಡ ಅನೌನ್ಸ್ ಮಾಡ್ತಾ ಇದೆ. ಆ ಮುಖಾಂತರ ಏನಾದ್ರೂ ಮಾಡಿ ಚುನಾವಣೆಯಲ್ಲಿ ಗೆಲ್ಲಲೇಬೇಕು, ಈ ರೀತಿಯಾಗಿ ಹಠಕ್ಕೆ ಬಿದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲದ್ರ ಜೊತೆ ಅಮಿತ್ ಶಾ ಇನ್ನೊಂದು ಬಾಣವನ್ನ ಪ್ರಯೋಗ ಮಾಡಿದ್ದಾರೆ. ಈ ಬಾಣ ಅನ್ನೋದು ಬ್ರಹ್ಮಾಸ್ತ್ರ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗೇನೆ ಇದರಿಂದಾಗಿ ಹಿಂದೂಗಳ ಮತ ಒಗ್ಗೂಡುವಂತ ಸಾಧ್ಯತೆಗಳು ಕೂಡ ಇದೆ. ಒಂದ್ ವೇಳೆ ಆ ರೀತಿ ಏನಾದ್ರು ಆದ್ರೆ ಖಂಡಿತವಾಗಿ ಬಿಜೆಪಿ ಅಲ್ಲಿ ಜಯಬೇರಿಯನ್ನ ಬಾರಿಸಬಹುದು. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸ್ಲಿಕ್ಕಾಗಿ ಅಮಿತ್ ಶಾ ಪ್ರಯೋಗ ಮಾಡಿರುವಂತಹ ಈ ಬ್ರಹ್ಮಾಸ್ತ್ರ ಏನು, ಇದರಿಂದಾಗಿ ಚುನಾವಣೆ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರಬಹುದು, ಹಾಗೇನೆ ಮಮತಾ ಬ್ಯಾನರ್ಜಿ ಅವರು ಈ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯನ್ನು ಸೋಲಿಸೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಆದ್ರೂ ಕೂಡ ಬಿಜೆಪಿ ಈ ಬಾರಿ ಏನಾದ್ರೂ ಮಾಡಿ ಸೋಲಿಸಲೇಬೇಕು ಅಂತ ಕೊಂಡು ಹಠಕ್ಕೆ ಬಿದ್ದಿದೆ. ಅದಕ್ಕಾಗಿ ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳದಲ್ಲಿ ಹೋಗಿ ಜೆಂಡಾ ಹೂಡ್ಬಿಟ್ಟಿದ್ದಾರೆ. ಹಾಗೇನೆ ಪಶ್ಚಿಮ ಬಂಗಾಳದ ಚುನಾವಣೆಯನ್ನ ಗೆಲ್ಲಲಿಕ್ಕೆ ಬಹಳಷ್ಟು ರಣತಂತ್ರಗಳನ್ನು ಕೂಡ ಹೇಳಿತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಈಗ ಅವರು ಯುಸಿಸಿಯನ್ನ ಜಾರಿ ಮಾಡೋದ್ರ ಬಗ್ಗೆ ಮಾತಾಡಿದ್ದಾರೆ. ನಿಮ್ಗೆ ಗೊತ್ತಿದೆ ಯುಸಿಸಿ ಅಂದ್ರೆ ಏನು ಅಂತೇಳಿ, ಯೂನಿಫಾರ್ಮ್ ಸಿವಿಲ್ ಕೋಡ್. ಕನ್ನಡದಲ್ಲಿ ಹೇಳೋದಾದ್ರೆ ಸಮಾನ ನಾಗರಿಕ ಸಂಹಿತೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಎಲ್ಲಾ ನಾಗರಿಕರು ಸಮಾನರು, ಯಾರು ಕೂಡ ಮೇಲೂ ಅಲ್ಲ ಕೀಳು ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಒಂದೇ ರೀತಿಯಾದ ಕಾನೂನು ಇರಬೇಕು, ಒಂದೊಂದು ಸಮುದಾಯದವರಿಗೆ ಒಂದೊಂದು ಕಾನೂನು ಇರಬಾರ್ದು, ಈ ರೀತಿ ಹೇಳೋದೇ ಯುಸಿಸಿ. ಯುಸಿಸಿಯನ್ನ ದೇಶದಾದ್ಯಂತ ಜಾರಿಗೆ ತರಬೇಕು ಅಂತಕೊಂಡು ಬಿಜೆಪಿ ಪ್ರಯತ್ನಿಸ್ತಾ ಇದೆ. ಆದ್ರೆ ಅದಕ್ಕೆ ಅಡ್ಡಗಾಲ ಹಾಕ್ತಾ ಇರೋದು ವಿಪಕ್ಷಗಳು. ನಿಮ್ಗೆ ಗೊತ್ತಿರಬಹುದು, ಒಮ್ಮೆ ಯುಸಿಸಿ ಜಾರಿ ಆಯ್ತು ಅಂತ ಹೇಳಿದ್ರೆ ಅದರಿಂದ ಒಂದು ಸಮುದಾಯದವರಿಗೆ ಕೆಲವೊಂದು ಸಮಸ್ಯೆಗಳು ಉಂಟಾಗ್ತದೆ. ಈಗ ಅವರು ತಮ್ಮ ಧರ್ಮದ ಹೆಸರು ಹೇಳ್ಕೊಂಡು ಅವ್ರಿಗೆ ಹೇಗ್ ಬೇಕೋ ಆ ರೀತಿ ಇದ್ದಾರೆ. ಆದ್ರೆ ಒಂದ್ ವೇಳೆ ಯುಸಿಸಿ ಜಾರಿ ಆದ್ರೆ ಅದೆಲ್ಲದಕ್ಕೂ ಬ್ರೇಕ್ ಬೀಳ್ತದೆ. ಆದ್ರಿಂದಾಗಿ ಇದನ್ನ ಜಾರಿ ಮಾಡ್ಲಿಕ್ಕೆ ಒಂದು ಸಮುದಾಯದವ್ರು ಬಿಡೋದಿಲ್ಲ. ಹಾಗೇನೆ ಈ ಸಮುದಾಯದವ್ರನ್ನ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಳ್ತಿರುವಂತಹ ವಿಪಕ್ಷಗಳು ಕೂಡ ಇದಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಾನೆ ಇದ್ದಾರೆ. ಆದ್ರೂ ಕೂಡ ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲಿ ಯುಸಿಸಿ ಜಾರಿ ಆಗ್ತಾ ಇದೆ. ಹಾಗೇನೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಅಷ್ಟೇ, ಒಂದ್ ವೇಳೆ ನಾವು ಗೆದ್ರೆ ಯುಸಿಸಿಯನ್ನ ಜಾರಿ ಮಾಡ್ತೇವೆ ಅಂತಕೊಂಡೀಗ ಅಮಿತ್ ಶಾ ಅವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಇದರ ಪರಿಣಾಮ ಈ ಚುನಾವಣೆ ಮೇಲೆ ಖಂಡಿತವಾಗಿ ಆಗ್ತದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಚುನಾವಣೆ ಮೇಲೆ ಇದರ ಪರಿಣಾಮ ಯಾವ ರೀತಿಯಲ್ಲಿ ಆಗ್ಬಹುದು, ಬೇರೇನೂ ಅಲ್ಲ, ಯುಸಿಸಿ ಜಾರಿ ಆದ್ರೆ ಇದರಿಂದ ಬಹಳಷ್ಟು ಲಾಭ ಸಿಗೋದು ಹಿಂದೂಗಳಿಗೆ. ನಿಮ್ಗೆ ಗೊತ್ತಿದೆ ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಕೆಲವೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ಡೆಮೋಗ್ರಫಿ ಬದಲಾಗ್ಬಿಟ್ಟಿದೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲೇ ಮುಸಲ್ಮಾನರು ಅವರ ಧರ್ಮದ ಪ್ರಕಾರ 4 ಮದುವೆಯನ್ನ ಮಾಡ್ಕೋಬಹುದು. ಹಾಗೇನೆ 20-25 ಮಕ್ಕಳನ್ನು ಹೊಂದಿದ್ರು ಕೂಡ ಅವ್ರನ್ನ ಪ್ರಶ್ನೆ ಮಾಡುವ ಹಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅವರ ಧರ್ಮದಲ್ಲಿ ಅದೆಲ್ಲೋದು ಅಲೌಡ್. ಆದ್ರೆ ಹಿಂದೂ ಧರ್ಮದಲ್ಲಿ ಎಲ್ಲದಕ್ಕೂ ಕೂಡ ಕೆಲವೊಂದು ಕಟ್ಟಳೆಗಳಿದೆ. ಆದ್ರೆ ಇವ್ರನ್ನ ಕೇಳೋರಿಲ್ಲ. ಆದ್ರಿಂದಾಗಿ ಯುಸಿಸಿಯನ್ನ ಆದಷ್ಟು ಬೇಗ ಪಶ್ಚಿಮ ಬಂಗಾಳದಲ್ಲಿ ಜಾರಿಗೆ ತರ್ತೇವೆ ಅಂತಕೊಂಡು ಬಿಜೆಪಿ ಆಶ್ವಾಸನೆಯನ್ನು ಕೊಡ್ತಾ ಇದೆ. ಒಂದ್ ವೇಳೆ ಪಶ್ಚಿಮ ಬಂಗಾಳದಲ್ಲಿ ಯುಸಿಸಿಯನ್ನ ಜಾರಿಗೆ ತಂದಿಲ್ಲ ಅಂತ ಹೇಳಿದ್ರೆ ಕೆಲ ವರ್ಷಗಳಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿ ಹೋಗ್ಬಿಡ್ತದೆ. ಅಲ್ಲಿಯ ಡೆಮೋಗ್ರಫಿ ಚೇಂಜ್ ಆಗುವಂತ ಸಾಧ್ಯತೆ ಇದೆ. ಒಮ್ಮೆ ಡೆಮೋಗ್ರಫಿ ಬದಲಾಯಿತು ಅಂತ ಹೇಳಿದ್ರೆ ಅಲ್ಲಿರುವಂತಹ ಹಿಂದೂಗಳಿಗೆ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ. ನೀವು ಜಸ್ಟ್ ಊಹೆ ಮಾಡಬಹುದು ಮುಂದೆ ಏನೆಲ್ಲ ಆಗ್ಬಹುದು ಅಂತಕೊಂಡು. ಹಾಗಾಗಿ ಯುಸಿಸಿ ಜಾರಿ ಬಗ್ಗೆ ಈಗ ಪಶ್ಚಿಮ ಬಂಗಾಳದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಮಿತ್ ಶಾ ಈ ರೀತಿ ಹೇಳಿರೋದ್ರಿಂದ ಹಿಂದೂಗಳ ಮತ ಒಗ್ಗೂಡುವಂತ ಸಾಧ್ಯತೆ ಇದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಯುಸಿಸಿ ಜಾರಿ ಆದ್ರೆ ಅದರಿಂದ ಬಹಳಷ್ಟು ಲಾಭ ಆಗೋದು ಹಿಂದೂಗಳಿಗೆ. ಒಂದು ಸಮುದಾಯದವರ ಜನಸಂಖ್ಯೆ ಅನಿಯಂತ್ರಿತವಾಗಿ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಅದಕ್ಕೆ ಸ್ವಲ್ಪ ತಡೆ ಬೀಳ್ತದೆ. ಆದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಆ ರಾಜ್ಯ ಸೇಫ್ ಆಗುವಂತ ಸಾಧ್ಯತೆ ಇರ್ತದೆ. ಅದ್ರ ಜೊತೆಗೆ ಅಲ್ಲಿರುವಂತ ಹಿಂದೂಗಳು ಕೂಡ ಸೇಫ್ ಅನ್ಸ್ಕೊಳ್ಬಿಡ್ತಾರೆ. ಆದ್ರಿಂದಾಗಿ ಆದಷ್ಟು ಬೇಗ ಯುಸಿಸಿಯನ್ನ ಜಾರಿಗೆ ತರಲಿಕ್ಕೆ ಹಿಂದೂಗಳು ಒಲವನ್ನು ತೋರುವಂತ ಸಾಧ್ಯತೆ ಇದೆ. ಆದ್ರಿಂದ ಈಗ ಬಿಜೆಪಿ ಈ ಯುಸಿಸಿ ಅಸ್ತ್ರವನ್ನು ಉಪಯೋಗಿಸ್ತಾ ಇದೆ. ಆದ್ರೆ ಸಹಜವಾಗಿ ಇದನ್ನ ಮಮತಾ ಬ್ಯಾನರ್ಜಿ ಅವರು ವಿರೋಧಿಸಬೇಕಿತ್ತು. ಆದ್ರೆ ಮಮತಾ ಬ್ಯಾನರ್ಜಿ ಅವರು ಇಲ್ಲಿವರೆಗೂ ಕೂಡ ಯುಸಿಸಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ. ಅಂದ್ರೆ ಬಿಜೆಪಿ ಯುಸಿಸಿಯನ್ನು ಜಾರಿಗೆ ತರ್ತೇವೆ ಅಂತೇಳಿ ಹೇಳಿದ್ರಲ್ಲ, ಯುಸಿಸಿಯನ್ನು ಜಾರಿ ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಕೂಡ ಇಲ್ಲಿವರೆಗೂ ಮಮತಾ ಬ್ಯಾನರ್ಜಿ ಅವರು ಹೇಳಲಿಲ್ಲ. ಈ ರೀತಿ ಅವರು ಮೌನವಾಗಿರ್ಲಿಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಈ ಬಾರಿಯ ಚುನಾವಣೆಯಲ್ಲಿ ಹಿಂದೂಗಳ ಮತದ ಮೇಲೆ ಕಣ್ಣಿಟ್ಟಿದ್ದಾರೆ. ಮುಸಲ್ಮಾನರ ಮತ ಹೇಗೂ ತನಗೆ ಬಂದೇ ಬರ್ತದೆ ಅನ್ನೋದು ಮಮತಾ ಬ್ಯಾನರ್ಜಿ ಅವರಿಗೆ ಗೊತ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ಬೇರೆ ವಿಧಿ ಇಲ್ಲ, ಬೇರೆ ದಾರಿ ಇಲ್ಲ. ಟಿಎಂಸಿಗೆ ಅವ್ರು ವೋಟ್ ಹಾಕ್ಬೇಕು. ಎಲ್ಲೋ ಅಲ್ಪ ಸ್ವಲ್ಪ ವೋಟ್ಸ್ ಬೇರೆ ಪಾರ್ಟಿಗಳಿಗೆ ಹೋಗುವಂತ ಸಾಧ್ಯತೆ ಇದೆ. 75% ವೋಟ್ ಅಂತೂ ಖಂಡಿತವಾಗಿ ಟಿಎಂಸಿಗೆ ಬಂದೇ ಬರ್ತದೆ. ಆದ್ರಿಂದ ಮಮತಾ ಬ್ಯಾನರ್ಜಿ ಅವರು ಈ ಬಾರಿಯ ಚುನಾವಣೆಯಲ್ಲಿ ಹಿಂದೂಗಳ ಮತವನ್ನ ತನ್ನತ್ತ ಸೆಳೆಯಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ.
ನೀವು ಇತ್ತೀಚಿನ ದಿನಗಳಲ್ಲಿ ಗಮನಿಸಿರಬಹುದು, ಮಮತಾ ಬ್ಯಾನರ್ಜಿ ಅವರು ನಾನು ದುರ್ಗಾ ಮಂದಿರವನ್ನ ಕಟ್ಟಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ದುರ್ಗಾ ಪೂಜೆಯನ್ನ ಮಾಡೋದನ್ನ ಕೂಡ ನೀವು ನೋಡಿದ್ದೀರಾ. ಅಂದ್ರೆ ಹಿಂದೂಗಳ ಮತವನ್ನ ತನ್ನತ್ತ ಸೆಳೆಯಲಿಕ್ಕೆ ಬಹಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ. ಕೇವಲ ಈ ರೀತಿ ಮಾತ್ರ ಅಲ್ಲ, ಅದಕ್ಕೆ ಬದಲಾಗಿ ಹಿಂದೂಗಳನ್ನ ಒಂದ್ ರೀತಿಯಾಗಿ ಬೆದರಿಸುವಂತಹ ಕಾರ್ಯಕ್ಕೆ ಕೂಡ ಮಮತಾ ಬ್ಯಾನರ್ಜಿ ಅವರು ಕೈ ಹಾಕಿದ್ದಾರೆ. ಕೆಲ ವಾರಗಳ ಹಿಂದೆ ಒಂದು ಸಭೆಯಲ್ಲಿ ಅವರು ಹೇಳಿರುವ ಮಾತು ನಿಮ್ಗೆ ನೆನಪಿರಬಹುದು. ಈ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೇನೆ, ನಾವು ಇರ್ಲಿಕ್ಕೋಗಿ ಒಂದು ಸಮುದಾಯದವರು ಸದ್ಯಕ್ಕೆ ಕಂಟ್ರೋಲ್ ನಲ್ಲಿದ್ದಾರೆ. ಒಂದ್ ವೇಳೆ ನಾವು ಇರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಅವರು ಬಿಡ್ತಾ ಇರಲಿಲ್ಲ, ನಿಮ್ಮನ್ನ ಕೇವಲ 10 ನಿಮಿಷದಲ್ಲಿ ಮುಗಿಸಿ ಬಿಡ್ತಾ ಇದ್ರು. ಈ ರೀತಿಯಾಗಿ ನೇರವಾಗಿ ಹಿಂದೂಗಳಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ನಾನೇ ಈ ಒಂದು ಸಮುದಾಯದವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದೇನೆ. ಒಂದ್ ವೇಳೆ ನನ್ನ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇಲ್ಲಿ ಯಾರು ಇರ್ತಾ ಇರ್ಲಿಲ್ಲ, ಆ ಸಮುದಾಯದವರು ನಿಮ್ಮನ್ನ ಮುಗಿಸಿ ಬಿಡ್ತಾ ಇದ್ರು. ಈ ರೀತಿಯಾಗಿ ನೇರವಾಗಿ ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ಮಮತಾ ಬ್ಯಾನರ್ಜಿ ಹಿಂದೂಗಳಿಗೆ ನನಗೇ ವೋಟ್ ಹಾಕಬೇಕು, ನನ್ನನ್ನೇ ನೀವು ಎಲೆಕ್ಟ್ ಮಾಡಬೇಕು, ಈ ರೀತಿಯಾಗಿ ನೇರವಾಗಿ ಹೇಳಿದ್ದಾರೆ. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರು ಯುಸಿಸಿಯನ್ನ ಜಾರಿಗೆ ತರ್ತೇವೆ ಅಂತ ಹೇಳ್ಕೊಂಡು ಅಮಿತ್ ಶಾ ಹೇಳಿದ್ರು ಕೂಡ ಅದಕ್ಕೆ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಬೇರೆ ಸಂದರ್ಭದಲ್ಲಾಗಿದ್ರೆ ಮಮತಾ ಬ್ಯಾನರ್ಜಿ ಅವರು ಯುಸಿಸಿ ಜಾರಿಗೆ ಸಾಧ್ಯವೇ ಇಲ್ಲ ಅಂತೇಳಿ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಸಂವಿಧಾನವನ್ನ ರೆಫರ್ ಮಾಡ್ತಾ ಇದ್ರು. ಹಾಗೇನೆ ಕಾಂಗ್ರೆಸ್ ಪಕ್ಷದವರು ಕೂಡ ಅಷ್ಟೇ, ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ ಅವರವರ ಧರ್ಮದಲ್ಲಿರುವಂತಹ ಆಚರಣೆಗಳನ್ನ ಆಚರಿಸಲಿಕ್ಕೆ ಎಲ್ಲಾ ರೀತಿಯಂತ ಸ್ವಾತಂತ್ರ್ಯ ಇದೆ, ಹಾಗೆ ಹೀಗೆಲ್ಲ ಮಾತಾಡ್ತಾರೆ. ಅದೇ ಸಂದರ್ಭದಲ್ಲಿ ಇದೇ ಸಂವಿಧಾನದಲ್ಲಿರುವಂತಹ ಯುಸಿಸಿ ಜಾರಿ ಬಗ್ಗೆ ಅಂಬೇಡ್ಕರ್ ಬರೆದಿರೋದನ್ನ ಇವ್ರು ಯಾರು ಹೇಳಲಿಕ್ಕೆ ಹೋಗಲ್ಲ. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಒಂದ್ ವೇಳೆ ಯುಸಿಸಿ ಜಾರಿಗೆ ತರಲಿಕ್ಕೆ ಹೊರಟ್ರೆ ಆಗ ಮುಸಲ್ಮಾನ್ ಸಮುದಾಯ ನಮ್ಮ ವಿರುದ್ಧವಾಗಿ ತಿರುಗಿ ಬೀಳ್ಬಹುದು, ಅದರಿಂದಾಗಿ ನಮ್ಮ ವೋಟ್ ಬ್ಯಾಂಕಿಗೆ ಹೊಡೆತ ಬೀಳ್ತದೆ. ಆದ್ರಿಂದಾಗಿ ಯುಸಿಸಿ ಬಗ್ಗೆ ನಾವು ಎಲ್ಲೂ ಮಾತಾಡೋದಿಲ್ಲ ಅಂತ ತಗೊಂಡು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಈ ಕಾಂಗ್ರೆಸ್ ಪಕ್ಷ ಅಥವಾ ಟಿಎಂಸಿ ಅಥವಾ ಉಳಿದಂತಹ ವಿಪಕ್ಷಗಳು. ಅವ್ರಿಗೆ ಯಾವುದೇ ಕಾರಣಕ್ಕೆ ಯುಸಿಸಿ ಜಾರಿಗೆ ಬರೋದು ಇಷ್ಟ ಇಲ್ಲ. ಆದ್ರೆ ಇದನ್ನೇ ಈಗ ಅಸ್ತ್ರವಾಗಿ ಬಿಜೆಪಿ ಉಪಯೋಗಿಸ್ಕೊಳ್ತಾ ಇದೆ. ಈ ಚುನಾವಣೆಯಲ್ಲಿ ನಾವು ಏನಾದ್ರೂ ಗೆದ್ರೆ ಖಂಡಿತವಾಗಿ ಯುಸಿಸಿಯನ್ನು ಜಾರಿಗೆ ತರ್ತೇವೆ. ಆ ಮುಖಾಂತರ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚುತ್ತಿರುವಂತಹ ಮುಸಲ್ಮಾನರ ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಪ್ರಯತ್ನಿಸ್ತೇವೆ. ಹಾಗೇನೆ ಅಕ್ರಮ ಬಾಂಗ್ಲಾದೇಶಿಯರು ಮತ್ತು ರೋಹಿಂಗ್ಯಾಗಳನ್ನ ನಾವು ದೇಶದಿಂದ ಹೊರಗಡೆ ಹಾಕ್ತೇವೆ. ಈ ರೀತಿಯಾಗಿ ನೇರವಾಗಿ ಅಮಿತ್ ಶಾ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದರಿಂದಾಗಿ ಈ ಬಾರಿ ಚುನಾವಣೆಯಲ್ಲಿ ಹಿಂದೂಗಳ ಮತ ಕ್ರೋಢೀಕರಣಗೊಂಡು ಅದು ಬಿಜೆಪಿಯ ಪಾಲಾಗುವಂತ ಸಾಧ್ಯತೆ ಇದೆ. ಇದನ್ನ ಅರಿತಿರುವಂತಹ ಮಮತಾ ಬ್ಯಾನರ್ಜಿ ಈಗ ಹಿಂದೂಗಳ ಓಲೈಕೆಗೆ ನಿಂತಿದ್ದಾರೆ. ಇದು ಯುಸಿಸಿ ಸಂಬಂಧಪಟ್ಟಂತ ವಿಷಯವಾದ್ರೆ, ಮಮತಾ ಬ್ಯಾನರ್ಜಿಯವರ ಅಳಿಯ ಹಾಗೇನೆ ಭಾವಿ ಮುಖ್ಯಮಂತ್ರಿ ಅನ್ಸ್ಕೊಳ್ತಾ ಇರುವಂತಹ ಅಭಿಷೇಕ್ ಬ್ಯಾನರ್ಜಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದ್ ವೇಳೆ ನಮ್ಮ ಪಕ್ಷ ಈ ಬಾರಿ ಪುನಃ ಆಯ್ಕೆಯಾಗಿ ಬಂದ್ರೆ ನಾವು ಯಾರ್ದೆಲ್ಲ ಹೆಸರು ಡಿಲೀಟ್ ಆಗಿದೆ ಅಂದ್ರೆ ವೋಟರ್ ಲಿಸ್ಟ್ ನಿಂದ ಡಿಲೀಟ್ ಆಗಿದೆಯೋ ಅವರೆಲ್ಲರ ಹೆಸರನ್ನ ಪುನಃ ಸೇರಿಸ್ತೇವೆ ಅಂತ ಹೇಳ್ಕೊಂಡು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ಹಾಸ್ಯಾಸ್ಪದ ಅನ್ಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಡಿಲೀಟ್ ಆಗಿರೋದು ಯಾರು ಓಟು? ಒಂದು ಜೀವಂತ ಇಲ್ಲದೆ ಇರುವಂತಹದ್ದು, ಮತ್ತೊಂದಿಷ್ಟು ಜನ ತಮ್ಮ ವಾಸಸ್ಥಳವನ್ನ ಬದಲಾಯಿಸಿರುವಂತಹದ್ದು, ಹಾಗೇನೆ ಇನ್ನು ಕೆಲವರು 2-3 ಕಡೆಗಳಲ್ಲಿ ವೋಟರ್ ಐಡಿಯನ್ನು ಹೊಂದಿರುವಂತಹದ್ದು, ಅದು ಡಿಲೀಟ್ ಆಗಿದೆ. ಅದ್ರ ಜೊತೆಗೆ ಅಕ್ರಮವಾಗಿ ನಮ್ಮ ದೇಶಕ್ಕೆ ನುಸುಳಿ ಇಲ್ಲಿ ವೋಟರ್ ಐಡಿಯನ್ನು ತಕೊಂಡು ಅಕ್ರಮವಾಗಿ ಮತದಾನವನ್ನ ಮಾಡ್ತಾ ಇದ್ದಂತಹ ರೋಹಿಂಗ್ಯಾಗಳು, ಬಾಂಗ್ಲಾದೇಶಿಯರು, ಇವರ ವೋಟ್ಸ್ ಡಿಲೀಟ್ ಆಗಿದೆ. ಈಗ ಅಭಿಷೇಕ್ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ, ನಾವು ನಿಮ್ಮೆಲ್ಲರ ಹೆಸರನ್ನ ಪುನಃ ವೋಟರ್ ಲಿಸ್ಟ್ ಸೇರಿಸ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇವರು ಸತ್ತವರಿಗೂ ಕೂಡ ಪುನಃ ವೋಟ್ ಹಾಕ್ಲಿಕ್ಕೆ ನಾವು ಚಾನ್ಸ್ ಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಮುಖಾಂತರ ಚುನಾವಣೆಯಲ್ಲಿ ಅಕ್ರಮ ನಡೆಸಲಿಕ್ಕೆ ಮುಂದಿನ ದಿನಗಳಲ್ಲಿ ನಾವು ಅಲೋ ಮಾಡ್ತೇವೆ ಅಂತಕೊಂಡು ಅಭಿಷೇಕ್ ಬ್ಯಾನರ್ಜಿ ನೇರವಾಗಿ ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಇನ್ನೊಂದು ಮಾತನ್ನ ಹೇಳಿದ್ದಾರೆ. ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದು ನೆಲೆಸಿದ್ರೆ ಅವರು ಅಕ್ರಮ ವಲಸಿಗರು ಅನ್ಸ್ಕೊಂಡ್ರೆ ಶೇಖ್ ಹಸೀನಾ ಅಕ್ರಮ ವಲಸಿಗರಲ್ವಾ? ಶೇಖ್ ಹಸೀನಾ ಅವ್ರನ್ನ ಭಾರತ ಯಾಕೆ ಒಳಗಡೆ ಬಿಟ್ಕೊಳ್ತು? ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ನನಗೆ ಗೊತ್ತಿದ್ದಾಗೆ ಇಲ್ಲಿವರೆಗೂ ಕೂಡ ಶೇಖ್ ಹಸೀನಾ ಭಾರತದಲ್ಲಿ ಎಲ್ಲಿ ಕೂಡ ವೋಟ್ ಹಾಕ್ಲಿಕ್ಕೂ ಹೋಗಿಲ್ಲ ಅಥವಾ ವೋಟರ್ ಲಿಸ್ಟ್ ನಲ್ಲಿ ಅವ್ರ ಹೆಸರು ಕೂಡ ಇಲ್ಲ. ಅವರು ಕೇವಲ ಇಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ, ಅದು ಬೇರೆ ವಿಷಯ. ಆದ್ರೆ ಇಲ್ಲಿ ಅಭಿಷೇಕ್ ಬ್ಯಾನರ್ಜಿ ಇದನ್ನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶೇಖ್ ಹಸೀನಾ ಅವ್ರನ್ನ ನೀವು ಭಾರತದ ಒಳಗಡೆ ಬಿಟ್ಕೊಳ್ಳೋದಾದ್ರೆ ಬಾಂಗ್ಲಾದೇಶಿಯರು ಮತ್ತು ರೋಹಿಂಗ್ಯಾಗಳನ್ನ ಯಾಕೆ ನಾವು ದೇಶದ ಒಳಗಡೆ ಬಿಟ್ಕೋಬಾರದು? ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಈತ ಯಾವ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಮ್ಮ ದೇಶದ ಗಡಿಗಳನ್ನ ಓಪನ್ ಮಾಡಿಬಿಟ್ಟು ಆ ಕಡೆಯಿಂದ ಯಾರೆಲ್ಲ ಬರ್ತಾರೋ ಅವ್ರೆಲ್ಲರನ್ನು ಒಳಗಡೆ ಬಿಟ್ಕೊಳ್ಳೋಣ, ಅವ್ರೆಲ್ಲರಿಗೂ ವೋಟರ್ ಐಡಿ ಕೊಡೋಣ, ಹಾಗೇನೆ ಅವ್ರು ಯಾವಾಗ್ಲೂ ಕೂಡ ನಮ್ಮ ಪಕ್ಷಕ್ಕೆ ವೋಟ್ ಹಾಕೊಂಡು ಇರಲಿ, ಅಂತಹ ಅಕ್ರಮ ವಲಸಿಗರಿಗೆ ನೀವ್ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ, ಅವ್ರು ಇರ್ಲಿ ಬಿಡಿ, ಈ ರೀತಿಯಾಗಿ ಮಾತಾಡ್ಲಿ ಶುರು ಮಾಡಿದ್ದಾರೆ. ವೇಳೆ ಪುನಃ ಟಿಎಂಸಿ ಪಕ್ಷ ಏನಾದ್ರೂ ಅಲ್ಲಿ ಗೆದ್ದು ಬಂದ್ರೆ ಮುಂದಿನ ದಿನಗಳಲ್ಲಿ ಏನ್ ಆಗ್ಬಹುದು ಅನ್ನೋದನ್ನ ನೀವು ಯೋಚನೆ ಮಾಡಬಹುದು. ಈಗಾಗಲೇ ಗಡಿ ಜಿಲ್ಲೆಗಳಲ್ಲಿರುವಂತಹ ಅಕ್ರಮ ವಲಸಿಗರು ಅಲ್ಲಿಯ ಮೂಲ ನಿವಾಸಿಗಳು ಯಾರೆಲ್ಲ ಮುಸಲ್ಮಾನರಿದ್ದಾರೋ ಅವರಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾರೆ. ಹಾಗೇನೆ ಅಲ್ಲಿರುವಂತಹ ಹಿಂದೂಗಳಿಗೂ ಕೂಡ ವಿಪರೀತ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರನ್ನ ಅಲ್ಲಿಂದ ಒಕ್ಕಲೆಬ್ಬಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಅವ್ರನ್ನ ಬೆದರಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಹಾಗೇನೆ ಅವ್ರಿಗೆ ಹಿಂಸೆ ಕೊಟ್ಟು ಮತಾಂತರ ಮಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ.
ಆದ್ರೆ ಟಿಎಂಸಿ ಅಭಿಷೇಕ್ ಬ್ಯಾನರ್ಜಿ ಹೇಳ್ತಾನೆ ಅವ್ರನ್ನ ಯಾಕೆ ನಾವು ಅಕ್ರಮ ವಲಸಿಗರು ಅಂತ ತಗೊಂಡು ಕನ್ಸಿಡರ್ ಮಾಡಬೇಕು, ಅವ್ರು ಇರ್ಲಿ, ಅವ್ರಿಗೆ ವೋಟರ್ ಐಡಿ ಕೊಡೋಣ, ಅವ್ರು ವೋಟ್ ಹಾಕೊಂಡು ನಮ್ಮ ದೇಶದಲ್ಲಿ ಉಳ್ಕೊಂಡ್ ಬಿಡ್ಲಿ, ಈ ರೀತಿಯಾಗಿ ಆತ ಹೇಳೋ ಮುಖಾಂತರ ಅಕ್ರಮ ವಲಸಿಗರಿಗೆ ಪ್ರೋತ್ಸಾಹ ಕೊಡ್ತಾ ಇರೋ ರೀತಿಯಲ್ಲಿದೆ. ಹಾಗೇನೆ ಇವರು ಯಾವುದೇ ರೀತಿಯಂತ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡ್ಲಿ, ಗಲಭೆಯನ್ನ ಮಾಡ್ಲಿ ಅಥವಾ ಅತ್ಯಾಚಾರಗಳನ್ನ ಬೇಕಾದ್ರೂ ಮಾಡ್ಲಿ, ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗುವಂತಹದ್ದು ಇದೆ ಟಿಎಂಸಿ ಪಕ್ಷ. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಸ್ವಲ್ಪ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಈ ಬಾರಿಯ ಚುನಾವಣೆ ತುಂಬಾ ಸ್ಟ್ರಿಕ್ಟ್ ಆಗಿ ನಡೀತಾ ಇರೋದ್ರಿಂದ ಅಭಿಷೇಕ್ ಬ್ಯಾನರ್ಜಿ ಇರಬಹುದು ಅಥವಾ ಮಮತಾ ಬ್ಯಾನರ್ಜಿ ಇರಬಹುದು, ಎಲ್ಲರೂ ಕೂಡ ಬಹಳಷ್ಟು ವಿಚಲಿತರಾಗಿದ್ದಾರೆ. ಹಾಗಾಗಿ ಈ ರೀತಿಯಾದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಮಿತ್ ಶಾ ಹೇಳ್ತಾ ಇದ್ದಾರೆ ಈ ಅಕ್ರಮ ವಲಸಿಗರನ್ನ ನಾವು ಭಾರತದಿಂದ ಹೊರಗಡೆ ಹಾಕ್ತೇವೆ ಅಂತೇಳಿ. ಆದ್ರೆ ಅಭಿಷೇಕ್ ಬ್ಯಾನರ್ಜಿ ತರದವರು ಇಲ್ಲ, ಅವ್ರು ನಮ್ಮ ದೇಶದಲ್ಲಿ ಇರ್ಲಿ, ಅವ್ರಿದ್ರೆ ನಿಮ್ಗೇನು ಸಮಸ್ಯೆ, ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಅಭಿಷೇಕ್ ಬ್ಯಾನರ್ಜಿ ಅಥವಾ ಮಮತಾ ಬ್ಯಾನರ್ಜಿಯವರ ಬಾಯಿಯಿಂದ ಇನ್ ಯಾವ ರೀತಿಯಾದಂತಹ ಹೇಳಿಕೆಗಳು ಬರ್ತದೆ ಅಥವಾ ಆಶ್ವಾಸನೆಗಳು ಬರ್ತದೆ, ಕಾದ್ ನೋಡೋಣ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಳ್ಳೋಂಥ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.